ನಮಸ್ಕಾರ. ಮಿರ್ಚಿ ಬಜ್ಜಿನ ನೀವೆಲ್ಲರೂ ಮಾಡಿರ್ತೀರ, ತಿಂದಿರ್ತೀರ. ಇವತ್ತು ಸ್ವಲ್ಪ ಭಿನ್ನವಾಗಿ ರುಚಿಯಾಗಿರೋ ಕ್ರಿಸ್ಪಿ ಮಿರ್ಚಿ ಪೋಡಿ ಹೇಗೆ ಮಾಡೋದಂತ ನೋಡೋಣ. ಯಾವುದೇ ತರಕಾರಿಯಲ್ಲಿ ಈ ರೀತಿ ಪೋಡಿ ಮಾಡ್ಕೊಳ್ಬೋದು. ಮೊದಲು ಒಂದು ಮಿಕ್ಸಿ ಜಾರಿಗೆ ಬ್ಯಾಡಗಿ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, ಹುಣಸೆ ಹಣ್ಣು, ಉಪ್ಪು, ನೆನೆಸಿರೋ ಅಕ್ಕಿ ಜೊತೆಗೆ ಅರಿಶಿನ ಪುಡಿ, ನೀರು ಹಾಕಿ ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಟ್ಕೊಳ್ಬೇಕು. ಮೆಜರ್ಮೆಂಟ್ಸನ್ನು ನಾನು ಕ್ಯಾಪ್ಷನಲ್ಲೇ ಕೊಟ್ಟಿರ್ತೇನೆ. ಹಾಗೆಯೇ ಮಿರ್ಚಿನ ಉದ್ದಕ್ಕೆ ಸ್ಲಿಟ್ ಮಾಡಿಕೊಂಡು, ಖಾರ ಜಾಸ್ತಿ ಬೇಡ ಅಂತಿದ್ರೆ ಬೀಜನ ತೆಗಿಬೇಕು. ಖಾರ ಇದ್ದರೆ ಪರವಾಗಿಲ್ಲ ಅಂತಿದ್ರೆ ಬೀಜನ ಇಟ್ಕೊಳ್ಬೇಕು. ಬೀಜ ತೆಗೆದಿರೋ ಮಿರ್ಚಿನ ನಾನು ರುಬ್ಬಿಟ್ಟಿರೋ ಅಕ್ಕಿ ಹಿಟ್ಟಿನಲ್ಲಿ ಅದ್ಕೊಳ್ತಾ ಇದ್ದೇನೆ. ನಂತರ ಇದನ್ನ ಎಣ್ಣೆಯಲ್ಲಿ ಕರಿಬೇಕು. ಗರಿ ಗರಿ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಕಡೆ ಕರೆದು ತೆಗೆದ್ರೆ ಮಿರ್ಚಿ ಪುಡಿ ರೆಡಿ ಆಗ್ತದೆ. ಈ ಮಿರ್ಚಿ ಪುಡಿ ನೀವು ಟೀ ಟೈಮ್ ಸ್ನ್ಯಾಕ್ ಆಗಿನೂ ಕೂಡ ತಿನ್ಬೋದು, ಅಥವಾ ಊಟದ ಜೊತೆಗೂ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಯಾವುದೇ ತರಕಾರಿನ ಬಳಸಿ ಈ ರೀತಿ ಪೋಡಿ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ.